ನಗರದ ಸಮೀಪ ಬಿ ಕಾಟಿಹಳ್ಳಿ ಬಳಿಯ ಯುನೈಟೆಡ್ ಅಕಾಡೆಮಿ ಮೈದಾನದಲ್ಲಿ ಲಯನ್ಸ್ ಸೇವಾ ಸಂಸ್ಥೆ ಲಯನ್ಸ್ ಜಿಲ್ಲೆ 317ಡಿ ವತಿಯಿಂದ ಆಯೋಜಿಸಲಾದ ಜಿಲ್ಲಾ ಮಟ್ಟದ ಎಲ್ಪಿಎಲ್ ಕ್ರಿಕೆಟ್ ಟೂರ್ನಿಗೆ ಭಾನುವಾರ ಭರ್ಜರಿ ಚಾಲನೆ ದೊರೆಯಿತು. ಗವರ್ನರ್ ಲಯನ್ಸ್ ಕುಡ್ಲಿ ಅರವಿಂದ್ ಶೆಣೈ ಮತ್ತು ಜಿಲ್ಲಾ ಮಾಜಿ ಗವರ್ನರ್ ಸಂಜಿತ್ ಶೆಟ್ಟಿ ಇತರರ ಜೊತೆಯಲ್ಲಿ ಟೂರ್ನಿಯನ್ನು ಉದ್ಘಾಟಿಸಿದರು. ಎಲ್ಪಿಎಲ್ ಟೂರ್ನಿ ಕೇವಲ ಕ್ರಿಕೆಟ್ ಸ್ಪರ್ಧೆಯಲ್ಲ, ಲಯನ್ಸ್ ಪರಿವಾರದ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ವೇದಿಕೆಯಾಗಿದೆ ಅಂತ ಹೇಳಿದರು. ಕ್ರೀಡಾಪಟುಗಳು ಗೆಲುವು ಸೋಲನ ಸಮಾನ ಮನೋಭಾವದಿಂದ ಸ್ವೀಕರಿಸಿ ಕ್ರೀಡಾತ್ಮಭಾವ ಕಾಪಾಡಬೇಕು ಅಂತ ಸಲಹೆ ನೀಡಿದರು. ಈ ಬಾರಿ ಮಂಗಳೂರು, ಚಿಕ್ಕಮಗಳೂರು, ಕೊಡಗು, ಹಾಸನ ಸೇರಿದಂತೆ 14 ಪ್ರಾಂತ್ಯಗಳಿಂದ 14 ತಂಡಗಳು ಭಾಗವಹಿಸಿರುವುದು ಟೂರ್ನಿಯ ವೈಶಿಷ್ಟ್ಯ ಅಂತ ಹೇಳಿದರು. ಡಾಕ್ಟರ್ ಎಸಿ ಗಿರೀಶ್ ನೇತೃತ್ವದಲ್ಲಿ ಮೈದಾನ, ಅಂಪೈರ್ ಸುರಕ್ಷತೆ, ವಸತಿ, ಆಹಾರ ಸೇರಿದಂತೆ ಎಲ್ಲಾ ಸೌಲಭ್ಯಗಳನ್ನು ಶಿಸ್ತಿನಿಂದ ಆಯೋಜಿಸಲಾಗಿದೆ ಅಂತ ಶೆಣೈ ಪ್ರಶಂಸಿಸಿದರು. ಹಾಸನದಿಂದ ಶುಭ ಮುಂಜಾನೆ. ಇವತ್ತು ಲಯನ್ಸ್ ಜಿಲ್ಲೆ 317ಡಿ ಇದರ ಲಯನ್ಸ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಹಾಸನದಲ್ಲಿ ಆರಂಭಗೊಳ್ತಾ ಇದೆ. ಇದರ ಮುಖ್ಯ ರೂವಾರಿ ಡಾಕ್ಟರ್ ಎಸಿ ಗಿರೀಶ್, ಹಾಸನ ಕ್ಲಬ್ದವರು. ನಾನು ಜಿಲ್ಲಾ ಗವರ್ನರ್ ಲಯನ್ ಅರವಿಂದ್ ಶೆಣೈ ಕುಡ್ಪಿ ಮತ್ತು ಮುಖ್ಯ ಅತಿಥಿಯಾಗಿ ನಮ್ಮ ಮಾಜಿ ಜಿಲ್ಲಾ ಗವರ್ನರ್ ಸಂಜಿತ್ ಶೆಟ್ಟಿ ಅವರಿದ್ದಾರೆ. ಹಾಗೂ ರಮೇಶ್ ಲಯನ್ಸ್ ನಾಯಕರು ಇದ್ದಾರೆ. ಲಯನ್ಸ್ ಜಿಲ್ಲೆ ಹಾಸನ, ಚಿಕ್ಕಮಗಳೂರು, ಕೊಡಗು ಮತ್ತು ದಕ್ಷಿಣ ಕನ್ನಡ 120 ಕ್ಲಬ್ಗಳು, ಸುಮಾರು 4,500 ಸದಸ್ಯರಿದ್ದಾರೆ. ಈ ಒಂದು ಕ್ಲಬ್ಗಳ ಮತ್ತು ಪ್ರಾಂತ್ಯಗಳ ನಡುವೆ ಲಯನ್ಸ್ ಪ್ರೀಮಿಯರ್ ಕ್ರಿಕೆಟ್ ಒಂದು ಪಂದ್ಯಾವಳಿ ಇಡೀ ದಿನ ಇವತ್ತು ಹಾಸನದಲ್ಲಿ ನಡೆಯಲಿಕ್ಕಿದ್ದು, ನಮ್ಮ ಲಯನ್ಸ್ ಜಿಲ್ಲೆಯ ಎಲ್ಲ ಪ್ರಾಂತ್ಯಗಳಿಂದ ತಂಡಗಳು ಇಲ್ಲಿ ಬಂದು ಸೇರಿವೆ. ಮಂಗಳೂರು, ಚಿಕ್ಕಮಗಳೂರು, ಕೊಡಗು ಮತ್ತು ಹಾಸನದ ಎಲ್ಲ ತಂಡಗಳು ಇಲ್ಲಿ ಬಂದು ಒಂದು ಕ್ರಿಕೆಟ್ ಸಂಭ್ರಮ ಇವತ್ತು ಇಡೀ ದಿನ ನಡೆಯಲಿಕ್ಕಿದೆ. ಈ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಎಲ್ಲ ತಂಡಗಳಿಗೆ ಮತ್ತು ಆಯೋಜಿಸಿದ ಎಲ್ಲ ನಾಯಕರುಗಳಿಗೆ ನಾನು ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಾಜಿ ಗವರ್ನರ್ ಬಿವಿ ಹೆಗ್ಡೆ, ಜಿಲ್ಲಾ ಸಂಪುಟ ಕಾರ್ಯದರ್ಶಿ HR ಚಂದ್ರೇಗೌಡ, ಎಲ್ಪಿಎಲ್ ಕ್ರಿಕೆಟ್ ಜಿಲ್ಲಾ ಕೋಆರ್ಡಿನೇಟರ್ ಎಸಿ ಗಿರೀಶ್, ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷ H ರಮೇಶ್, ಸಿ ಶಿವಸ್ವಾಮಿ, ಚಿಕ್ಕೇಗೌಡ, HP ಅಶೋಕ್ ಕುಮಾರ್, ಗೋವರ್ಧನ್ ಕೆ ಶೆಟ್ಟಿ, ವಲಯಾಧ್ಯಕ್ಷ HK ನಾಗೇಶ್, ಗೋವರ್ಧನ್ ಕೆ ಶೆಟ್ಟಿ, ಕಾರ್ಯದರ್ಶಿ DN ತಿಲಕ್ ಗೌಡ, ರಘುಪಾಳ್ಯ, ಮಮತೇಶ್, ವೆಂಕಟೇಶ್, ಚಿಕ್ಕೇಗೌಡ, SS ಲೋಹಿತ್ ಕುಮಾರ್, ತಿಮರಾಯ್ ಶೆಟ್ಟಿ ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಹಾಗೂ ಲಯನ್ಸ್ ಸೇವಾ ಸದಸ್ಯರು ಉಪಸ್ಥಿತರಿದ್ದರು.